ನಮ್ದು ನೀಲ್ಗುಂದ ಅಂತ ಗದಗ ಜಿಲ್ಲೆ ಒಂದು ಸಣ್ಣ ಹಳ್ಳಿ. ಸಂತಿಗೆ ಬರ್ತಾ ಇದ್ವಿ ನಾವು. ಸಂತಿಗೆ ಬಂದಾಗ ನೆಗಡಿ, ಕೆಮ್ಮು, ಜ್ವರ ಆಯ್ತಂತಂದ್ರ ಡಾಕ್ಟ್ರಿಗೆ ಹೋಗಿ ತೋರಿಸಿದ್ರ 5 ಔಷಧಿ ಬರೆದು ಕೊಟ್ರ. 2 ಔಷಧಿ ತಗೊಳ್ತಿದ್ವಿ. 5ಕ್ಕೆ 5 ಔಷಧಿ ತಗೊಂಡ್ರ ಸಂತಿ ಮಾಡಕ್ ರೊಕ್ಕ ಉಳಿತಿರ್ಲಿಲ್ಲ. ಓ ಪುಣ್ಯಾತ್ಮ, ಮರ ಹಿಂಗೈತಲ್ಲಪ್ಪ, 65 ವರ್ಷ ಆಗ್ಬಿಡ್ತು ನಮ್ ದೇಶಕ್ಕೆ ಸ್ವಾತಂತ್ರ್ಯ ಬಂದು, ನಮಗಿನ್ನೂ ಔಷಧಿನೇ ಸಿಗ್ತಾ ಇಲ್ಲ, ಹೆಂಗಪ್ಪ? ಬರಗಾಲ ಬಂದ್ರೆ ಸಾಕು, ಗದಗ ಅಷ್ಟೇ ಅಲ್ಲ, ಹೈದರಾಬಾದ್ ಕರ್ನಾಟಕದ ಬಹುತೇಕ ಭಾಗಗಳಿಂದ ನಾವು ಕಾಫಿ ಸೀಮೆಗೆ ಬರ್ತಾ ಇದ್ವಿ. ಕಾಫಿ ಸೀಮೆ ಅಂತ ಕರಿತೀವಿ ನಾವು ಇದಕ್ಕೆ. ಚಿಕ್ಕಮಗಳೂರು, ಮೂಡಿಗೆರೆ, ಕೊಪ್ಪ, ಬೆಳ್ತಂಗಡಿ, ಸುಳ್ಯ, ಧರ್ಮಸ್ಥಳದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ, ಇನ್ಕ್ಲೂಡಿಂಗ್ ತೀರ್ಥಹಳ್ಳಿ, ಗೂಳೆ ಬಂದ್ಬಿಡ್ತಾರೆ ಪೂರ್ತಿ ಎಲ್ಲ. ಅಯ್ಯೋ ಪುಣ್ಯಾತ್ಮ, ನೀಲ್ಗುಂದದಷ್ಟೇನ ಪರಿಸ್ಥಿತಿ, ಈ ಚೆನ್ನಣ್ಣವರ ಕುಟುಂಬದ ಅಷ್ಟೇನ ಪರಿಸ್ಥಿತಿ, ನಮ್ಮೂರಲ್ಲಿ ಇನ್ನೂ ಕೂಡ 250 ಕುಟುಂಬಗಳು ಹೋಗ್ತಾ ಇದೆ, ಏನ್ ಮಾಡ್ಬೇಕು?